ಆದರೆ ಆ ನಡೆದ ಘಟನೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅವ್ರು ನಡೆದಿದ್ದು ಸತ್ಯ ಅಂತಿರೋ ಅವ್ರು ಅಂದಿದ್ದು ಕರೆಕ್ಟ್ ಅಂತಿರೋ? ಅದು ನೋಡಿ, ಒಂದು ನಾನು ಹೇಳ್ತೀನಿ, ಅವರೇನು ಹೇಳಿಕೆ ಕೊಟ್ಟರು, ಮತ್ತೊಬ್ರು ಏನು ಹೇಳಿಕೆ ಕೊಟ್ಟರು, ವಿಧಾನ ಪರಿಷತ್ತಲ್ಲಿ ಒಂದು ಕಡೆ ದಾಖಲೆ ಆಗಬೇಕು. ಈಗ ಸಭಾಪತಿಗಳಂತ ಹೋರಾಟಿಯವರು ಹೇಳಿದರು ಅದು ಯಾವುದೂ ದಾಖಲೆ ಆಗಿಲ್ಲ ಅಂತೇಳಿ. ಮತ್ತು ವಿಧಾನ ಮಂಡಲದಲ್ಲಿ ನಡೆದಂಥ ವಿಚಾರಗಳು ಅವೆಲ್ಲವೂ ಸುಪರ್ದಿಗಳು ಬರ್ತಾರೆ. ಸಭಾಪತಿಗಳು ಮತ್ತು ಸ್ಪೀಕರ್ ಸುಪರ್ದಿಗಳು ಬರ್ತಾರೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಹಾದಿ ತಪ್ಪಿದೆ ಅಂತ ಹೇಳ್ತೇನೆ. ಮತ್ತು ಏನಾಗಿದೆ ಅಂದರೆ, ಸದನದಲ್ಲಿ ನಡೆದಂಥ ವಿಚಾರಗಳ ಬಗ್ಗೆ, ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಸಭಾಪತಿಯವರು ಮತ್ತು ಸ್ಪೀಕರ್ ಅವರ ಅಂಡರೊಳಗೆ ಬರುವಂಥದ್ದು. ಮತ್ತು ಇವತ್ತು ಯಾರೋ ಶಾಸಕರು ಅವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ, ಬಂಧನ ಮಾಡಬೇಕಾದ್ರೆ ಸಭಾಪತಿಯವರು ಸೆಷನ್ ನಡೆದಾಗ ಸಭಾಪತಿಗಳು ಸ್ಪೀಕರ್ ಪರ್ಮಿಷನ್ ತೊಗೊಂಡು ಅರೆಸ್ಟ್ ಮಾಡಬೇಕಾಗಿತ್ತು. ಅದು ಮಾಡಲಿಲ್ಲ. ಪರ್ಮಿಷನ್ ತೊಗೊಂಡಾರಂತಲ್ಲ, ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಫಸ್ಟ್ ಅವ್ರ ಹತ್ರ ಹೋಗಿ ಪರ್ಮಿಷನ್ ತೊಗೊಂಡಿಲ್ಲ, ಅವ್ರು ಕೇಳಿಲ್ಲ. ಅಲ್ಲಿ ಹೊರಗಡೆ ಬಂದರು, ಅರೆಸ್ಟ್ ಮಾಡ್ಕೊಂಡು ಹೋಗಿಬಿಟ್ರು. ಅದು ಕಾನೂನು ಬಾಹಿರ. ಅಲ್ಲ, ಆ ಟೈಮ್ನಾಗ ಸಭಾಪತಿ ಅವ್ರು ಯಾಕೆ ಸುಮ್ಕೊತ್ರು? ಅಲ್ಲಿ ನನಗೆ ಗೊತ್ತಿಲ್ಲ, ನೀವು ಅವ್ರು ಕೇಳ್ಬೋದು, ನನಗೆ ಗೊತ್ತಿಲ್ಲ. ಅವ್ರು ರೂಲಿಂಗ್ ಕೊಡ್ಬೋದಾಗಿತ್ತಲ್ಲ ಪೊಲೀಸರಿಗೆ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ಅವರು ಆಡಳಿತ ಪಕ್ಷದಲ್ಲಿ ಇದ್ದಾರೆ, ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಇರ್ತಾರೆ, ಕಾನೂನು ಮಂತ್ರಿ ಇದ್ದಾರೆ. ಅವರು ಸಭಾಪತಿ ರಿಕ್ವೆಸ್ಟ್ ಮಾಡಬೇಕಾಯ್ತು. ಇವತ್ತು ಅವರೇನು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ಇವರು ಮತ್ತೊಬ್ರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಬ್ಬರು ಕರೆಸ್ರಿ ನಿಮ್ಮ ಚೇಂಬರ್ ಒಳಗೆ. ಯಾಕಂದ್ರೆ ನಾನು ಸ್ಪೀಕರಾಗಿ ಕೆಲಸ ಮಾಡಿದ್ದೀನಿ, ಕರೆಸ್ರಿ, ಕುಂತು ಮಾತಾಡ್ರಿ. ಏನು ಅವ್ರು ತಪ್ಪು ಮಾಡಿದ್ರೆ ಎಸ್ ತಪ್ಪು ಅಂತ ಹೇಳ್ರಿ, ಇವ್ರು ತಪ್ಪು ಮಾಡಿದ್ರೆ ಇವ್ರು ತಪ್ಪು ಅಂತ ಹೇಳ್ರಿ. ಅದ್ರ ಬಗ್ಗೆ ಸದನದಲ್ಲಿ ಒಂದು ನಿರ್ಧಾರ ಆಗಿ ಅಲ್ಲೇ ಮುಗಿಸ್ಬೋದಾಗಿತ್ತಿದ್ರೆ. ಎಷ್ಟೋ ಇದೆಲ್ಲ ಬೇಕಾಸಲ ಎಮೋಷನಲ್ ಇಶ್ಯೂಸು ಮತ್ತೊಂದೆಲ್ಲ ಆಗಿದ್ದಾವೆ. ಒಬ್ಬರ ಮೇಲೆ ಒಬ್ಬರು ಟೀಕೆ ಟಿಪ್ಪಣಿ ಸಂಘರ್ಷ ಎಲ್ಲ ಆಗಿದ್ದಾವೆ. ಇಷ್ಟೆಲ್ಲ ಆದಮೇಲೆ ಆ ಸದನದಲ್ಲೇ ನಾವು ಅದನ್ನು ಇತ್ಯರ್ಥ ಮಾಡಿಸ್ತೀವಿ. ನಾನು ಮುಖ್ಯಮಂತ್ರಿ ಇದ್ದಾಗಿರ್ಬೋದು, ಸಭಾಧ್ಯಕ್ಷನಾಗಿ ಕೆಲಸ ಮಾಡುವಾಗಿರ್ಬೋದು, ಇಂಥ ಘಟನೆಗಳು ಸಾಕಷ್ಟಾಗಿದ್ದಾವೆ. ಅದನ್ನು ಈ ರೀತಿ ಬಹಿರಂಗವಾಗಿ ತೆಗೆದುಕೊಂಡು ಹೋಗಿ ಇಡೀ ಒಂದು ಸೊಸೈಟಿಗೆ ರಾಂಗ್ ಮೆಸೇಜ್ ಕೊಡೋ ರೀತಿಯಲ್ಲಿ, ಈಗ ಸ್ವಾಮೀಜಿಗಳು ಅಂದ್ರಲ್ಲ ಪಾರ್ಲಿಮೆಂಟ್ ಹೆಂಗೆ ನಡೆದಾವು, ಇಲ್ಲಿ ಅಸೆಂಬ್ಲಿ ಹೆಂಗೆ ನಡೆದಾವು ಅಂತ ಹೇಳಿ. ಯಾಕಂದರೆ ಇದು ಅಲ್ಲೇ ಸದನದಲ್ಲಿ ಇತ್ಯರ್ಥ ಆಗುವಂಥ ವಿಚಾರಗಳು ಅಲ್ಲೇನೋ ಇತ್ಯರ್ಥ ಮಾಡಿಸ್ಬೋದಾಗಿತ್ತು. ಕಾಂಗ್ರೆಸ್ ಪಾರ್ಟಿಯವರು ಇದನ್ನ ಎಲ್ಲೋ ಒಂದು ಕಡೆ ಎಡವಿದ್ರು. ಮತ್ತು ಏನೋ ಒಂದು ಅವ್ರಿಗೆ ಟಾರ್ಗೆಟ್ ಇಟ್ಟು, BJP ಲೀಡರ್ಸ್ ಟಾರ್ಗೆಟ್ ಇಟ್ಟು ಒಂದು ಡ್ಯಾಮೇಜ್ ಮಾಡಿಸೋದಾಗಿ ಇದೆಲ್ಲ. ಇವತ್ತು ಆಯ್ತು ಅರೆಸ್ಟ್ ಆದಮೇಲೆ ಇಮಿಡಿಯೇಟ್ಲಿ ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡ್ಬೇಕಲ್ಲ, ವಿದಿನ್ 1 hour ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಬೆಳಗಾವಿ ದೂರ ಅಲ್ಲ, ಅಲ್ಲಿ ಒಂದು ಮ್ಯಾಜಿಸ್ಟ್ರೇಟ್ ಮಾಡಿ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತಲ್ಲ. ಅದು ಬಿಟ್ಟು 300-400 ಕಿಲೋಮೀಟರ್ ರಾತ್ರಿ ಎಲ್ಲ ಬೆಳ್ತನಕ ಯಾಕೆ ಅಡ್ಡಾಡ್ಸಿದ್ರು? ಅದು ಉದ್ದೇಶ ಏನಿತ್ತು? ನಿನ್ನ ಬೆಳಗಾವಿಗೆ ಹೋದಾಗ ಮಾಧ್ಯಮದವ್ರು ಹೇಳಿದರು, ಅವ್ರ ಹಿಂದೆ ಹೋದ್ರೆ ನಮ್ಮೆಲ್ಲ ಅಟ್ಯಾಕ್ ಮಾಡಿದ್ರು ಅಂತ ಪೊಲೀಸರು, ನಮಗೂ ತೊಂದರೆ ಕೊಟ್ಟರು, ಇಲ್ಲಿ ಬರಬೇಡ್ರಿ ಅಂತ ಹೇಳಿ. ನಮ್ಗೆ ರೈಟ್ ಅದ, ಹೋಗಿ ಆ ಚಿತ್ರಣ ಮಾಡೋದು ಎಲ್ಲ ರೈಟ್ ಇದೆ. ಅದು ಮೀರಿ ನೀವು ಇಲ್ಲಿ ಬರಬೇಡ್ರಿ ಅಂತ ಹೇಳಿ ಅವ್ರಿಗೆ ಅಡೆತಡೆ ಮಾಡುವಂಥ ಕೆಲಸ ಮಾಡಿದ್ರು. ಅದು ಎಲ್ಲೇ ಒಂದು ಕಡೆ ಮುಚ್ಚಿಡುವಂಥ ಕೆಲಸ. ಅಲ್ಲಿ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಹೇಳಿದರು, ಇನ್ನು ಅಲ್ಲಿ ಸದನದಲ್ಲಿ ಮುಗಿಬೇಕಾಯ್ತು. ಇದು ಇಲ್ಲಿವರೆಗೆ ಹೇಳ್ಕೊಂಡು ಬರುವಂಥದ್ದು ಅವಶ್ಯಕತೆ ಇಲ್ಲ. ಅಂದರೆ ಯಾರೋ ಕೆಲವು ವ್ಯಕ್ತಿಗಳ ಕುಮ್ಮಕ್ಕಿನಿಂದ, ಅವರ ಸೆಲ್ಫ್ ಇಂಟ್ರೆಸ್ಟ್, ಅವರ ವೈಯಕ್ತಿಕವಾದಂಥ ಹಿತಾಸಕ್ತಿಯನ್ನು ಕಾಪಾಡೋ ಸಲುವಾಗಿ ಇವತ್ತು ಸಿಟಿ ರವಿಯನ್ನ ಅರೆಸ್ಟ್ ಮಾಡುವಂಥದ್ದು ಚಾಲು ಆಯಿತು. ಅರೆಸ್ಟ್ ಮಾಡುವಂಥದ್ದು ಅವಶ್ಯಕತೆಯೇ ಇಲ್ಲ. ಇದು ಕಾನೂನು ಬಾಹಿರ ಅಂತ ಗುರುತಾಗಿನ ಹೈಕೋರ್ಟ್ ಅವರು ಇಮಿಡಿಯೇಟ್ಲಿ ರಿಲೀಸ್ ಮಾಡಿರಿ ಅಂತ ಹೇಳಿದರು. ಹೀಗಾಗಿ ಇವತ್ತು ಭಾಳ ದೊಡ್ಡ ತಪ್ಪನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇದಕ್ಕೆ ಪಾತ್ರ ಆಗ್ತಾರೆ, ಇದಕ್ಕೆ ಜವಾಬ್ದಾರಿ ಆಗ್ತಾರೆ. ಸರ್ಕಾರ ನಡೆಸುವಂಥವ್ರು ಈ ರೀತಿ ಫೇಲ್ಯೂರ್ ಆದಾಗ ಇವತ್ತು ಹೈಕೋರ್ಟಿಂದ ಕಪಾಳ ಮೋಕ್ಷ ಆಗಿದೆ. ಅದಕ್ಕಾಗಿ ಇವತ್ತು ಸರ್ಕಾರ ನಡೆಸುವಂಥ ವ್ಯವಸ್ಥೆ ಸರಿಯಿಲ್ಲ, ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ. ಈಗ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ, ಇದನ್ನು ಇಲ್ಲಿಗೆ ನಡೆಸೋದು ಭಾಳ ಬೆಟ್ರು ಅಂತ ಹೇಳಿ, ಇದನ್ನು ಇಲ್ಲಿಗೆ ಇತ್ಯರ್ಥ ಮಾಡೋದು, ಇದನ್ನು ಮುಂದೆ ಒಯ್ಯೋದು ಬೇಡ, ಕಾನೂನು ಮೂಲಕ ಅದನ್ನು ತರೋದು ಬೇಡ ಅಂತ ಹೇಳ್ತಾರೆ. ಇದು ಇಂಥ ಇಶ್ಯೂಗಳನ್ನು ಅಲ್ಲೇ ಭಾಳ ಬೆಳೆಸ್ಕೊಂಡು ಹೋಗುವಂಥದ್ದಲ್ಲ. ಸದನದಲ್ಲಿ ಚರ್ಚೆ ಆಗಬೇಕು, ಅಲ್ಲೇ ಇತ್ಯರ್ಥ ಆಗಬೇಕು, ಅಲ್ಲೇ ಸಂಧಾನ ಆಗಬೇಕು. ಅದು ಬಿಟ್ಟು ಹೊರಗಡೆ ಕಂಪ್ಲೇಂಟ್ ಕೊಡೋದು ಮತ್ತು ಅದಕ್ಕೆ ಅರೆಸ್ಟ್ ಮಾಡೋದು ಇವೆಲ್ಲ ಆಗಬಾರ್ದಾಗಿತ್ತು ಅನ್ನೋದು ಅದು ವಿಚಾರ ಅಲ್ಲ. ಇದನ್ನ ಇಲ್ಲಿಗೆ ಎಂಡ್ ಮಾಡೋದಾಯ್ತು ಅಥವಾ ಮತ್ತೆ ಕಾನೂನು ಮೂಲಕವಾಗಿ ಅದು ಸರ್ಕಾರ ಹೇಳ್ಬೇಕು. ಈಗ ಸರ್ಕಾರ ನಡೆಸೋದು ಅವ್ರು ಹೇಳ್ಬೇಕಲ್ಲ. ಈಗ ಇಂಥದ್ದು ನನ್ನ ಅಭಿಪ್ರಾಯ, ನನ್ನ ಅನುಭವದ ಮೇಲೆ ಹೇಳೋದಾದ್ರೆ ಇಂಥವು ಭಾಳ ಬೆಳೆದಿಲ್ಲ. ನಾನು ಅಲ್ಲಿ ಸ್ಪೀಕರಾಗಿ ಕೆಲಸ ಮಾಡಿದ್ದೀನಿ. ಅಂಥ ಇಶ್ಯೂಗಳು ಆದಾಗ ಅಲ್ಲಿ ಇವನ್ ಒಬ್ಬರು ಹಿರಿಯ ಪತ್ರಕರ್ತರು ಬಂದಿದ್ರು, ಅವ್ರ ಮೇಲೆ ಒಂದು ಹಕ್ಕುಚ್ಯುತಿ ಇತ್ತು. ಅದು ಸ್ಪೀಕರ್ ಚೇಂಬರಲ್ಲಿ ಇದ್ದಾಗ, ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ಅದನ್ನು ಬಗೆಹರಿಸಿದ್ದೆ. ನಾನು ಇಂಥವನ್ನ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಅಂದರೆ ಕಾಂಗ್ರೆಸ್ ಪಾರ್ಟಿ ಕೆಲವು ವ್ಯಕ್ತಿಗಳ ಕಂಟ್ರೋಲ್ನಲ್ಲಿ, ಕೆಲವು ವ್ಯಕ್ತಿಗಳ ನೋಡ್ರಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ಗೆ
ಅಲ್ಲಿದ್ದಂಥ SP, ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿ, ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಅರೆಸ್ಟ್ ಮಾಡುವಂಥವ್ರು ಇಮಿಡಿಯೇಟ್ಲಿ DGಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ರಿಪೋರ್ಟ್ ಮಾಡಬೇಕಲ್ಲ. ಅಥವಾ ಇಲ್ಲಿ ಬೆಳಗಿನ ಸಾಯಂಕಾಲ ಅಡ್ಡಾಡಿಸ್ತಾ ಇದ್ದೇವೆ ಅಂತಂದ್ರೆ ಅದು ರಿಪೋರ್ಟ್ ಹೋಗ್ಬೇಕಾಯ್ತು, ಅವ್ರಿಗೇನು ಗೊತ್ತಿಲ್ಲ. ವಿದೌಟ್ ದ ನಾಲೆಜ್ ಆಫ್ ದಿ ಹೋಮ್ ಮಿನಿಸ್ಟರ್ ಇವೆಲ್ಲ ನಡೆದ. ಹೋಮ್ ಮಿನಿಸ್ಟರ್ ಹೇಳ್ತಾರೆ ನನಗೇನು ಗೊತ್ತಿಲ್ಲ ರಾತ್ರಿ ಇದೇನಾಗಿದೆ ಅಂತ. ಅಂದರೆ ವಿದೌಟ್ ದ ನಾಲೆಜ್ ಆಫ್ ದಿ ಹೋಮ್ ಮಿನಿಸ್ಟರ್ ಅಂತಂದರೆ ಇನ್ನು ಕೆಲವು ವ್ಯಕ್ತಿಗಳ ಸ್ಥಳೀಯವಾದಂಥ ಮಂತ್ರಿಗಳಿರ್ಬೋದು, ಸ್ಥಳೀಯವಾದಂಥ ರಾಜ್ಯದಲ್ಲಿರುವಂಥ ಹಿರಿಯ ಮಂತ್ರಿಗಳಿರ್ಬೋದು, ಅವರ ಕುಮ್ಮಕ್ಕಿನಿಂದ ಇದೆಲ್ಲ ಆಗಿದೆ. ಸರ್, ಮೂಡ ಹಗರಣದ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಅದು ನೋಡಿ, ಮೂಡ ಹಗರಣ ಮತ್ತು ವಾಲ್ಮೀಕಿ ಸ್ಕ್ಯಾಮ್ ಏನಿದೆಲ್ಲ ಅದನ್ನ ಆಲ್ಮೋಸ್ಟ್ ಅದರಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು ಸಿದ್ದರಾಮಯ್ಯ ಇಲ್ಲಿವರೆಗಾಗಿ. ಇನ್ನು ಮುಂದಾದರೂ ಇವತ್ತಿನ ನಾವು ಕೊಡಲೇಬೇಕಾಗ್ತದೆ. ಅದನ್ನು ಮರೆ ಮಾಚುವ ಸಲುವಾಗಿ, ಅದನ್ನು ಜನರಿಂದ ಅದನ್ನು ಡೈವರ್ಷನ್ ಮಾಡೋ ಸಲುವಾಗಿ ಈ ರೀತಿ CT ರವಿಯವ್ರನ್ನ ಅರೆಸ್ಟ್ ಮಾಡೋದು, BJP ಲೀಡರ್ಸ್ ಮೇಲೆ ಕೇಸ್ ಹಾಕೋದು, ಕೋವಿಡ್ ಅಂತ ಹೇಳಿ ಜಸ್ಟಿಸ್ ಕುಂಡಾ ಅವ್ರ ಕಡೆಯಿಂದ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಅದರ ಆಧಾರ ಮೇಲೆ FIR ಫೈಲ್ ಮಾಡಿ ನಾನು ಜಗತ್ತಿನಲ್ಲಿ ನೋಡಿಲ್ಲ. ನಾನು 30-40 ವರ್ಷದ ರಾಜಕಾರಣದಲ್ಲಿ ನೋಡಿಲ್ಲ. ಇವತ್ತು ಯಾವುದೋ ಒಂದು ಆಯೋಗದ ರಿಪೋರ್ಟ್ ಬರ್ತಾವೆ, ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಬರ್ತಾವೆ, ಕ್ಯಾಬಿನೆಟ್ಗೆ ಹೋಗಿ ಆ್ಯಕ್ಷನ್ ಟೇಕನ್ ರಿಪೋರ್ಟು ಕ್ಯಾಬಿನೆಟ್ದಲ್ಲಿ ಅಪ್ರೂವಲ್ ಆದಮೇಲೆ ಆ್ಯಕ್ಷನ್ ತೊಗೊಳ್ಳೋ ಬಗ್ಗೆನೂ ಮತ್ತೆ ಇನ್ವೆಸ್ಟಿಗೇಷನ್ ನಡೀತದೆ. ಆದರೆ ಇಲ್ಲಿ ಯಾವುದೂ ಇಲ್ಲ. ಕುಂಡಾ ಅವ್ರ ರಿಪೋರ್ಟ್ ಬಂತು, ಮಧ್ಯಂತರ ರಿಪೋರ್ಟು, ಪೂರ್ಣ ಪ್ರಮಾಣದ ರಿಪೋರ್ಟು ಬಂದಿಲ್ಲ. ಅದರ ಆದಮೇಲೆ FIR ಆಗ್ತಂದ್ರೆ ರಾಜಕೀಯ ಒಂದು ಹುನ್ನಾರ, ರಾಜಕೀಯವಾಗಿ ಅಪೋಸಿಷನ್ ಒಂದು ಹಡಿಲಿಕ್ಕೆ ಇದೊಂದು ತಂತ್ರ. ಥ್ಯಾಂಕ್ ಯು ಸರ್. ಇದೊಂದು ನಂಬರ್ ಕೊಡಿ.